ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ಗುರು ಶಿಷ್ಯರು ಅಂದ ತಕ್ಷಣ ನೆನಪಾಯ್ತು, ನೀವಿವತ್ತು ನನಗೆ ಗುರು ಆಗ್ಲೇಬೇಕು. ಹೇಗೆ ಮರ್ತು ಬಿಟ್ರಾ? ನೀವು ನಿಮ್ಮ ಸಾಂಗ್ಗೆ ನಂಗೆ ಡಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಓಹೋ, ಅಷ್ಟೇ ತಾನೆ. ಬನ್ನಿ. ಈಜೆ ಹೋಗ್ಲಾ? ಆ್ಯಕ್ಚುಲಿ ನಾನು ಸೀರಿಯಸ್ ಆಗಿ ನನ್ನ ಹತ್ರ ಒಂದು ವಿಷಯ ಹೇಳಬೇಕು. ಲೀಲಾ ಇದ್ದಾಳಲ್ಲ, ಶಿ ಇಸ್ ರಿಯಲಿ ಟ್ಯಾಲೆಂಟೆಡ್. ಅವಳೊಳಗೆ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ. ಯುನೋ, ನಾನು ಸುಮ್ಮನೆ ಯಾರನ್ನೂ ಸಜೆಸ್ಟ್ ಮಾಡಲ್ಲ. ಇಫ್ ಯು ಕ್ಯಾನ್ ಹೆಲ್ಪ್ ಹರ್, ನನಗೆ ತುಂಬ ಖುಷಿ ಆಗುತ್ತೆ. ಶಿ ರಿಯಲಿ ಡಿಸರ್ವ್ಸ್ ಇಟ್. ನಾನಿದ್ದೀನಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಇತ್ತೀಚಿನ ಹುಕ್ ಸ್ಟೆಪ್ಸ್ ಅಲ್ಲಿ ದಿಸ್ ವಾಸ್ ದ ಬೆಸ್ಟ್. ಲೀಲಾ ಅವರೇ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ. ನಿಶ್ವಿಕಾ, ಈ ಮೂಮೆಂಟ್ ಮಾಡಿಸಿದ್ರೆ ಯಾರಿಗೂ ಬಿಡೋದೇ ಇಲ್ವಾ ನೀವು? ಓಕೆ ಶಿರು, ನನಗೊಂದು ಅರ್ಜೆಂಟ್ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಅಲ್ಲಿ ಟೇಕ್ ಲೀವ್. ಈಗೇನೋ ಬಿಡ್ತೀವಿ, ಆದ್ರೆ ರಿಲೀಸ್ ದಿನ ನೀವು ಪೂರ್ತಿ ನಮ್ಮ ಜೊತೆಗೆ ಇರಬೇಕು. ನಾ ಖಂಡಿತ ಬರಲ್ಲ. ಏನು ಹಾಗೆ ನೋಡ್ತಿದ್ಯಾ? ನಾನು ಒಬ್ಬನೇ ಬರಲ್ಲ. ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯಿ, ಅವರು ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಟಿಕೆಟ್ ತೊಗೊಂಡು ಜೊತೆಲಿ ಕರ್ಕೊಂಬರ್ತೀನಿ. ಓಕೆ? ಥ್ಯಾಂಕ್ ಯು ನಪ್ಪ. ಚಲೋ ಹೊರಡ್ತೀನಿ ನಾನು. ಅಭಿ, ಆಗಾಗ ಸಿಗ್ತಾರಪ್ಪ. ನೀನು ಈ ಥರ ಒಳ್ಳೆ ಸಿನಿಮಾಗಳು ಮಾಡ್ತಾರೋ ನಾನು ಸಿಗ್ತಾನೆ. ನೋಟ್, ಒಳ್ಳೆ ಕನ್ನಡ ಸಿನಿಮಾನ ನಮ್ಮವ್ರು ಯಾವತ್ತೂ ನಿರ್ಲಕ್ಷ್ಯ ಮಾಡಲ್ಲ. ತುಂಬ ಪ್ರೀತಿಯಿಂದ ಒಪ್ಕೋತಾರೆ. ಐ ಶೋ ಆಲ್ ಸಕ್ಸಸ್. ಥ್ಯಾಂಕ್ ಯು. ಬರಲಾ? ಗುಡ್ ಲಕ್. ಲೀಲಾ ಅವರೇ, ನೀವು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅಂತ ನಿಮ್ಮ ಯಜಮಾನ್ರು ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕನ್ನಡದ ಕಲಾ ಸರಸ್ವತಿ ಮಾಡ್ಲಿಕ್ಕೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಆಗಲ್ಲ ಸರ್. ಯಾಕೆ? ನನಗೆ 6 ತಿಂಗಳ ಟೈಮ್ ಕೊಡಿ ಸರ್. ಅಜ್ಜಿ ಮನೇಲಿಲ್ಲ ಸರ್. ಏಜೆನ ನಾನೇ ನೋಡ್ಕೋಬೇಕು ಅಂತಿದ್ದೀನಿ. ಏಜೆ ಎಲ್ಲರಿಗೂ ಅಡುಗೆ ಕಲಿಸಿರ್ಬೋದು, ಆದರೆ ನನಗೆ ಜೀವನ ಹೇಗೆ ನಡೆಸಬೇಕು ಅಂತ ಕಲಿಸಿದ್ದಾರೆ. ಅವ್ರನ್ನ ಬಿಟ್ಟು ಬಂದು ಸ್ವಾರ್ಥಿ ಅನ್ಸ್ಕೊಳಕ್ ನನಗಿಷ್ಟ ಇಲ್ಲ ಸರ್. ಬಟ್ ಆದರೆ ನಾನು ಬರ್ತೀನಿ. ಗುರು ಶಿಷ್ಯರು ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಮಾತ್ರ ಪಕ್ಕ ಬರ್ತೀನಿ. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನೀವ್ ಏನೇ ಹೇಳಿ ಸರ್, ಕನ್ನಡ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಮಜಾನೇ ಬೇರೆ. ಫ್ಯಾನ್ಸ್ ಜೊತೆ ಕುತ್ಕೊಂಡು ನೀವ್ ಹೇಳಿರೋ ಡೈಲಾಗ್ನ ರಿಪೀಟ್ ಮಾಡ್ಕೊಂಡು, ಶಿಳ್ಳೆ ಹೊಡ್ಕೊಂಡು, ಡಾನ್ಸ್ ಮಾಡ್ಕೊಂಡು, ಎಷ್ಟೇ ನೋವಿದ್ರು ಎಲ್ಲ ಮರ್ತೋಗುತ್ತೆ. ಕರೆಕ್ಟ್. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ನಿಮ್ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಲವ್. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥಿಯೇಟರ್ ಸಿಗ್ತೀನಿ. ಈ ಗುರು ಶಿಷ್ಯರು ಹೇಗಿರ್ತಾರೆ ಅಂತ ನೀವು ನೋಡಿದ್ರಿ. ಆದರೆ ನಮ್ಮ ಗುರು ಶಿಷ್ಯರು ಹೇಗಿರ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ ನೀವು ನೋಡಬೇಕು ಅಂತಂದರೆ ಇದೇ 23ನೇ ತಾರೀಕು ನೀವೆಲ್ಲರೂ ಥಿಯೇಟ್ರಿಗೆ ಬರಲೇಬೇಕು. ಬರ್ತೀರಲ್ಲ? ಲೀಲನ್ ಬಗ್ಗೆ ಎಷ್ಟೆಲ್ಲ ಆರೋಪ ಹೊರಿಸ್ತಾ ಇರಲಿಲ್ಲ. ನಿಮಗೆ ಅಧಿಕಾರ ಅವಳು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬಿದ್ದೆ. ಯಾಕೆ ಅಂದರೆ
ಅವಳು ಈ ಯಜಮಾನ್. ದುರ್ಗಾ ಕೈ ಉಚ್ಚು ಸರು ಇಲ್ಲ ಏನೇನು ಮಾತಾಡೋಣ. ನಾನಿರೋವರೆಗೂ ನಿಮ್ಗೇನು ಅಕ್ಕ, ನೀವು ಒಂದು ಪ್ಲಾನ್ ಹೋದ್ರೆ ಇನ್ನೊಂದು ಪ್ಲಾನ್ ವರ್ಕ್ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಹೀಗೆ ಮಾಡಿದ್ರೆ ಹೇಗೆ? ಏನು? ಲೀಲಾ ಮೇಲೆ ನಾವು ಏನೇ ಪ್ಲಾನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಂದ್ರೆ ಇನ್ನೇನೋ ಸಮಸ್ಯೆ ಇದೆ ಅಂತ ಅರ್ಥ. ಏನ್ ಸಮಸ್ಯೆ? ಆ ಲೀಲಾ ಅವರಮ್ಮ ಕೌಸಲ್ಯನ ಜೊತೆ ಸೇರ್ಕೊಂಡು ಏನಾದರೂ ಯಂತ್ರನೋ ತಾಯ್ತಾನೋ ಕಟ್ಟಿಸ್ಕೊಂಬಂದಿರ್ಬೋದಲ್ವಾ? ಸರು, ದಡ್ರ ತರ ಮಾತಾಡ್ಬೇಡ. ಅಕ್ಕ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಈ 5G ಕಾಲದಲ್ಲೂ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಇದ್ದಾರೆ. ಅಕ್ಕ, ನೀವೇ ಯೋಚನೆ ಮಾಡಿ. ಮೊದಲೆಲ್ಲ ನೀವು ಒಂದು ಬಲೆ ಬಿಸಿದ್ರೆ ಸಾಕು, ಆ ಲೀಲಾ ಸಿಕ್ಕಾಕೊಂಡು ವಿಲ 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 ಅಂತ ಒದ್ದಾಡ್ ಹೋಗ್ಬಿಡೋಳು. ಆದರೆ ಇತ್ತೀಚೆಗೆ ನಾವು ಏನು ಮಾಡಿದ್ರು ಅದು ವರ್ಕೌಟೇ ಆಗ್ತಿಲ್ಲ. ಅವಳನ್ನ ಅಲ್ಲಾಡ್ಸೋದಕ್ಕೂ ಆಗ್ತಿಲ್ಲ. ಅದು ವಾಪಸ್ ನಮಗೆ ಉಲ್ಟಾ ಹೊಡಿತಿದೆ. ನೀವೇ ನೋಡಿ, ನಾವು ಅವಳು ರಾತ್ರಿ ಎಲ್ಲ ಎದ್ದಿರೋ ಹಾಗೆ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ನಾವೇ ರಾತ್ರಿ ಇಡೀ ಜಾಗರಣೆ ಮಾಡಿದ್ವಿ. ಹೆಜ್ಜೆ ಹತ್ರ ಅವಳಿಗೆ ಬಯಸ್ಬೇಕು ಅಂದ್ಕೊಂಡ್ವಿ, ಆದರೆ ನಾವೇ ಬಯಸ್ಕೊಂಡ್ವಿ. ಇದನ್ನೆಲ್ಲ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಏನನ್ಸುತ್ತೆ ಹೇಳಿ? ಯಾವ ವ್ಯಕ್ತಿಗೆ ತನ್ನ ಮೇಲೆ ನಂಬಿಕೆ ಇರೋದಿಲ್ವೋ ಅವನು ಇದನ್ನೆಲ್ಲ ನಂಬ್ತಾನೆ. ಆದ್ರೆ ಮನುಷ್ಯನ ಬುದ್ಧಿಶಕ್ತಿ ಮುಂದೆ ಇದು ಯಾವುದು ನಿಲ್ಲಲ್ಲ. ನಾವು ಸತತವಾಗಿ ಸೋಲ್ತಾ ಬಂದಿದ್ದೀವಿ ನಿಜ, ಆದ್ರೆ ಚಕ್ರ ತಿರುಗಿ ನಾವು ಮೇಲ್ ಬರ್ತೀವಿ. ನೀನು ಕೌಸಲ್ಯ ವಿಷಯ ಹೇಳಿದಾಗ ನನಗೊಂದು ಹೊಸ ಪ್ಲಾನ್ ಸಿಕ್ತು. ನಾವು ಇಷ್ಟು ದಿನ ನಮ್ಮ ಪ್ಲಾನ್ಗಳನ್ನೆಲ್ಲ ಆ ಲೀಲಾ ಮೇಲೆ ಅಪ್ಲೈ ಮಾಡ್ತಾ ಇದ್ವಿ. ಬಹುಶಃ ಅದಕ್ಕೆ ಸೋಲ್ತಾ ಇದ್ವಿ. ಆದ್ರೆ ಈಗ ಅದನ್ನೆಲ್ಲ ಆ ಕೌಸಲ್ಯ ಕಡೆ ತಿರುಗಿಸಿದ್ರೆ ಕೌಸಲ್ಯನೂ ಬೀಳ್ತಾಳೆ, ಅವಳ ಜೊತೆಗೆ ಲೀಲಾನು ಬೀಳ್ತಾಳೆ. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟು ಕೌಸಲ್ಯ and her family. Now the real game begins. ನಾನು ಡಿಫೆಂಡ್ ಮಾಡದೆ ಹೋಗಿದ್ರೆ ಈ ಚೇಸ್ ಅದನ್ನ ನನಗೆ ಸಿಕ್ಕಾಬಿಲ್ಲ. ಅಜ್ಜಿ ರಾಮ್ ಅಂತ ಕರೀತಾರೆ, ವಿಶ್ವರೂಪು ಬಾಸ್ ಅಂತ ಕರೀತಾರೆ, ನಾವೆಲ್ಲರೂ ಏಜೆ ಅಂತ ಕರಿತೀವಿ, ಅಮ್ಮ ಅಳಿಯಂದ್ರೆ ಅಂತ ಕರೀತಾರೆ. ಆದರೆ ಶರಣ್ ಸರು ಅಭಿ ಅಂತ ಕರೆದ್ರಲ್ಲ, ಯಾರು ಕರೀದೇ ಇರೋ ಹೆಸರನ್ನ ಶರಣ್ ಸರ್ ಕರೆದ್ರು. ಇದರರ್ಥ ಹಿಂದೆ ಏಜೆಗೆ ಅಭಿ ಅಂತ ಹೆಸರಿತ್ತ? ನನಗೆ ವಿಷಯ ಗೊತ್ತೇ ಇರಲಿಲ್ಲ. ಅಭಿ ಅಂತ ಕರೆದ ತಕ್ಷಣ ಏಜೆ ಮುಖದಲ್ಲಿ ಒಂಥರ ಖುಷಿ ಇತ್ತು. ಹೇಗಾದ್ರೂ ಮಾಡಿ ವಿಷಯ ತಿಳ್ಕೊಬೇಕಲ್ಲ, ಏನ್ ಮಾಡೋದು? ಸರು ಒಂದ್ ಹೆಲ್ಪ್ ಮಾಡ್ತೀಯಾ? ನಿಮ್ಮಂತವ್ರನ್ನ ನೋಡೆ ಸಮಯ ಸಾಧಕರು ಅಂತ ಹೇಳೋದು. ಹೆಲ್ಪ್ ಬೇಕಿದ್ರೆ ಬಂದ್ಬಿಟ್ಟು ಕಿಲಕಿಲ ಅಂತ ಮಾತಾಡ್ತೀರಾ, ಎಲ್ಲ ಆದ್ಮೇಲೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ ವಿಷಯ ನನಗೊತ್ತಿಲ್ವಾ? ನಾನು ನನ್ನ ಬಗ್ಗೆ ಏನೋ ಕೇಳೋದಕ್ಕೆ ಬಂದಿಲ್ಲ, ಏಜೆ ಬಗ್ಗೆ ಏನೋ ಕೇಳಬೇಕಿತ್ತು. ಏಜೆ ಬಗ್ಗೆನಾ? ಏನು? ಏಜೆಗೆ ಅಭಿ ಅಂತ ಇನ್ನೊಂದು ಹೆಸರಿದೆಯಲ್ಲ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಅಭಿ ಅಂತನಾ? ಅಲ್ಲ, ನಾನು ಈ ಮನೆಗೆ ನಿನ್ಗಿಂತ ಮೊದಲು ಬಂದಿರೋಳು. ಕ್ಯಾಲೆಂಡರ್ ಪ್ರಕಾರ ನಾನೇ ಸೀನಿಯರ್. ನಾನೇ ಇದುವರೆಗೂ ಕೇಳ್ದಿರೋ ಹೆಸರು. ಅಜ್ಜಿ ರಾಮ್ ಅಂತ ಕರೀತಾರೆ,
ನಾವೆಲ್ಲ ಅವ್ರನ್ನ ಏಜೆ ಅಂತ ಕರಿತೀವಿ. ಅಭಿ ಅಂತ ಯಾರು ಕರೆದಿಲ್ವಲ್ಲ. ಸುಮ್ಮನೆ ಏನೋ ಪ್ಲಾನ್ ಮಾಡಿ ಹೊಸ ಕತೆ ಕಟ್ಕೊಂಡು ನನ್ನ ಹತ್ರ ಬರಬೇಡಿ, ಹೋಗ್ರಿ. ಸರುಗೆ ಹೆಸರು ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದು ತುಂಬಾ ಹಿಂದಿನ ಹೆಸರು ಅನ್ಸುತ್ತೆ. ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಈ ಹೆಸರು ಹಿಂದೆ ದೊಡ್ಡ ಕಥೆನೇ ಇದೆ ಅಂತ ಅನ್ಸ್ತಾ ಇದೆ. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ವಾ? ಇರ್ಲಿ, ಟೈಮ್ ಬಂದಾಗ ತಿಳ್ಕೊತೀನಿ. ಏಜೆ ಖುಷಿಯಾಗಿದ್ರಲ್ಲ, ಅಷ್ಟು ಸಾಕು. ಈ ಹಣ್ಣವ್ರನ್ನಂತೂ ಮಾತಾಡ್ಸೋ ಹಾಗೇ ಇಲ್ಲ ರೀ. ಯಾಕೆ ನೀನ್ ಬಾಯಿ ಬಿಟ್ರೆ ಮುಚ್ಚಲ್ಲ ಅಂತ ಬಾಯೆಲ್ಲ ಹಣ್ಣು ಹಾಕಿದ್ರ? ಅಯ್ಯ, ರೇಟ್ ಜಾಸ್ತಿ ಅಂತ ಹೇಳಕ್ ಬಂದೆ ಸ್ವಾಮಿಗಳೇ, ನೀವು ಬೇರ. ಕೌಸಲ್ಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೂ ಮುಂಚೆನೆ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಎಜೆ ಸಾಹೇಬರು ಮಾಡ್ತಾ ಇದ್ದಾರೆ. ಜೀವನಾನು ಚೆನ್ನಾಗೇ ನಡೀತಾ ಇದೆ. ಹೀಗೆಲ್ಲ ಚೆನ್ನಾಗಿರುವಾಗಲೇ ರೇವತಿಗೂ ಒಂದು ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡಾಗುತ್ತಲ್ಲೇನೆ. ಹೌದು ಸ್ವಾಮಿಗಳೇ, ಇದನ್ನ ನೀವು ಈಗ ಹೇಳ್ತಾ ಇದ್ದೀರಾ, ಆದ್ರೆ ನಾನು ತುಂಬಾ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೇಳೋದು ನಿಜನೇ. ನಮ್ಮ ಕೈನಲ್ಲಿ ಶಕ್ತಿ ಇರುವಾಗಲೇ ನಮ್ಮ ಮಕ್ಕಳು ದಡ ಸೇರ್ಬಿಟ್ರೆ ಅದನ್ನ ನಾವು ಕಣ್ತುಂಬ ನೋಡ್ಬಿಡ್ಬೇಕು ಅಲ್ವಾ? ಏನಂತೀರಾ? ಶೀಲನ್ ಮದುವೆ ನಮ್ಮ ಕೈನಲ್ಲಿ ಇರಲಿಲ್ಲ, ಆದ್ರೂ ನಮ್ಗೆ ಏಜೆ ಅಂತ ಅಳಿಯ ಸಿಕ್ಕಿದ್ರು. ಆದ್ರೆ ರೇವತಿ ಮದುವೆ ಹಾಗಾಗಬಾರ್ದು. ನಾವೇ ಹುಡುಗನ್ನ ನೋಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಡ್ಬೇಕು. ನಾಳೆ ನನ್ನ PF ಅಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಿಸ್ತೀನಿ. ಇನ್ಶೂರೆನ್ಸ್ ಪಾಲಿಸಿ ಮೇಲೂ ಲೋನ್ ಕೊಡ್ತಾರಂತೆ. ಎಲ್ಲ ಸೇರಿ ಒಂದು 10-12 ಲಕ್ಷ ಆದರೆ ರೇವತಿ ಮದುವೆನ ಆರಾಮಾಗಿ ಮಾಡಿ ಮುಗಿಸ್ಬೋದು. ವಾಟ್? 10 lakhs? ಐ ಮೀನ್ 10 ಲಕ್ಷ? ಚಂದ್ರಶೇಖರ್ ಸ್ವಾಮಿಗಳೇ, ಎಲ್ಲಿದ್ದೀರಾ ತಾವು? ಒಂದು 4 ಬೈಕ್ ನಿಲ್ಸಕ್ ಜಾಗ ಇಲ್ದಿರಂತ ಚೌಟ್ರಿ ಅವರೇ 1 ಲಕ್ಷ ರೂಪಾಯಿ ಕೇಳ್ತಾರೆ. ಅಂಥದ್ರಲ್ಲಿ ಒಡವೆ, ಜವಳಿ, ಬರೋರು ಹೋಗೋರು ಇವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ ಇಷ್ಟರಲ್ಲಿ? ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಯೋಚನೆ ಮಾಡಬೇಕು ಕೌಸಲ್ಯ. ಅದು ನಿಮ್ಮ ಯೋಗ್ಯತೆ, ನಮ್ಮ ಯೋಗ್ಯತೆ ಅಲ್ಲ. ನಾನೇನು, ನನ್ನ ಲೆವೆಲ್ ಏನು? ನನ್ನ ಮಗಳ ಮದ್ವೆನ ರಾಯಲ್ ಆಗಿ ಲಲಿತಾ ಪ್ಯಾಲೇಸ್ನಲ್ಲೇ ಮಾಡಬೇಕು ಅಂತ ಇದ್ದೀನಿ. ಸ್ವಾಮಿಗಳೇ, ಅವತ್ತು ರೇವತಿ ಏನ್ ಹೇಳಿದ್ರು ಹೇಳಿ? ನನ್ನ ಮದ್ವೆ ಖರ್ಚೆಲ್ಲ ನಮ್ಮ ಭಾವನೆ ನೋಡ್ಕೊಳ್ತಾರೆ ಅಂದ್ಲು ತಾನೇ? ಕೌಸಲ್ಯ, ಏನೇ ಮಾತಾಡ್ತಾ ಇದೀಯಾ? ಅವರು ಜವಾಬ್ದಾರಿ ವಹಿಸ್ಕೋತೀವಿ ಅಂತ ಹೇಳಿದ್ದಕ್ಕೆ ಹೆತ್ತವರ ನಾವು ಅವ್ರ ಹತ್ರ ಕೇಳಕ್ಕಾಗತ್ತೇನೆ? ಅಯ್ಯ, ಮಗಳು ಅಳಿಯನ್ನ ಕೈ ಚಾಚಿ ಅಪ್ಕೋಬೇಕೆ ವಿನ ಕೈ ಚಾಚಿ ಬೇಡಬಾರ್ದು ಕಣೆ. ಸ್ವಾಮಿಗಳೇ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ನಿಮ್ಮ ನೀತಿ ಪಾಠ ಅಂತ ಇದೆಯಲ್ಲ, ಅದನ್ನ ನಿಮ್ಮ ಬ್ಯಾಂಕಲ್ಲಿ ಒಂದು 10 ಜನನ ಕೂರಿಸ್ಕೊಂಡು ಅವ್ರಿಗೆ ಹೇಳಿ, ನನಗಲ್ಲ. ಬೆಟ್ರೆ ನೀವು ಯಾವನ ತಂದು ಕಟ್ಬಿಡ್ತೀರಾ, ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಕೌಸಲ್ಯ, ಮದುವೆ ಮಾಡ್ಕೋಬೇಕಾಗಿರೋದು ರೇವತಿ. ಅವಳನ್ನ ಕೇಳಿ ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ಅಲ್ಲ ಸ್ವಾಮಿಗಳೇ, ಇಂಥವ್ರನ್ನ ಕಟ್ಕೊಂಡು ಏಗ್ತಾ ಇದ್ದೀನಲ್ಲ, ನನ್ ಕರ್ಮ ಕರ್ಮ. ಏಜೆ, ಅದೇನದು ಮೊಬೈಲ್ ನೋಡ್ಕೊಂಡು ನನ್ನ ಕಡೆ ತಿರುಗಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನಾರ ಹೇಳ್ಬೇಕಿತ್ತ? ಇಲ್ಲಪ್ಪ, ಸುಮ್ಮನೆ ಬಂದೆ. ಆಕ್ಚುಲಿ ಏನೋ ಹೇಳಬೇಕು. ಅದು ಹೇಳಿ. ನನಗೆ ದೊಡ್ಡದಾಗೆಲ್ಲ ಮಾತಾಡಕ್ ಬರಲ್ಲ. ಏನ್ ಅನ್ಸುತ್ತೆ ಅದನ್ನ ಹೇಳ್ತೀನಿ, ಆಯ್ತಾ? ಎಷ್ಟೊಂದ್ ಜನ ಅವ್ರ ಆಸೆ ಈಡೇರಿಸ್ಕೋಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ, ಆದ್ರೆ ಇನ್ನೊಬ್ರ ಆಸೆ ಈಡೇರಿಸ್ಬೇಕು ಅಂತ
ತುಂಬ ಕಮ್ಮಿ ಜನ ಪ್ರಯತ್ನ ಪಡೋದು. ಅಂಥದ್ರಲ್ಲಿ ನನಗೆ ಆ್ಯಕ್ಟಿಂಗಲ್ಲಿ ಆಸೆ ಇದೆ. ಆ ಆಸೆನ ಈಡೇರಿಸ್ಬೇಕು ಅಂತ ಅಲ್ಲಿ ತನಕ ಕರ್ಕೊಂಡು ಹೋದ್ರಲ್ಲ, ಅದು ತುಂಬ ದೊಡ್ಡ ಕೆಲಸ. ದೂರದಿಂದ ನೋಡೋಕ್ಕೆ ಎಲ್ಲ ಈಸಿ ಅನಿಸುತ್ತೆ, ಆದರೆ ಮನೆ ಜವಾಬ್ದಾರಿ, ಸೊಸೈಟಿ ಕಣ್ಣೆಲ್ಲ ನಮ್ಮ ಮೇಲೆ ಇರುವಾಗ ನೀವು ಈ ಥರ ಡಿಸಿಷನ್ ತೊಗೊಂಡ್ರಲ್ಲ, ಯು ಆರ್ ರಿಯಲಿ ಗ್ರೇಟ್ ಏಜೆ. ನನ್ನ ಆಸೆ ಈಡೇರಿಸ್ಬೇಕು, ನನಗೆ ಖುಷಿ ಪಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ, ತುಂಬ ಥ್ಯಾಂಕ್ ಯು. ನೀ ಅಷ್ಟೆಲ್ಲ ಹೇಳಬೇಕಾಗಿದೆ. ನಿನ್ನಲ್ಲಿ ಪೊಟೆನ್ಷಿಯಲ್ ಇದೆ, ಅಲ್ಲಿ ಟ್ಯಾಲೆಂಟಿಗೆ ಡಿಮ್ಯಾಂಡ್ ಇದೆ, ಅದಕ್ಕೆ ನಿನಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಅದು ನಿಜಾನೇ ಏಜೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದೆ, ನೀವು ಅದನ್ನು ತಗೊಂಡ್ರಿ. ಹಾಗೆ ಸಾರಿನೂ ಕೇಳ್ತೀನಿ, ಅದನ್ನು ತಗೋಬೇಕು. ಸಾರಿನಾ? ನೀವೇನೋ ನನ್ನ ಆಸೆ, ನನ್ನ ಕನಸು ಇದನ್ನೆಲ್ಲ ಈಡೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಿ, ಅದಕ್ಕೆ ವ್ಯವಸ್ಥೆನೂ ಮಾಡಿದ್ರಿ. ಆದರೆ ಈ ಮನೆ ಸೊಸೆ ಆಗಿ, ಸೊಸೈಟಿ ಕಣ್ಣಿಗೆ ನಾನು ನಿಮ್ಮ ಹೆಂಡತಿ ಆಗಿ ನಂದೇ ಆ ಜವಾಬ್ದಾರಿ ಇದೆ. ಅದನ್ನೆಲ್ಲ ಬಿಟ್ಟು ನನ್ನ ಆಸೆನ ಈಡೇರಿಸ್ಕೋತೀನಿ ಅಂತ ಹೋದರೆ ನಂಗೆ ಯಾಕೋ ಅದು ಸರಿ ಕಾಣಿಸಲ್ಲ ಏಜೆ. ನೀವು ನಾನು ಹೀರೋಯಿನ್ ಆಗಬೇಕು, ನಾನು ಆಡಿಷನ್ ಕೊಡಬೇಕು ಅಂತ ನಿಮ್ಮ ಡಿಸಿಷನ್ನ ಹೇಳಿದ್ರಿ. ಆದರೆ ನಾನು ಈ ಮನೆಗೆ ಒಳ್ಳೇದಾಗಬೇಕು, ಮನೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಈ ಡಿಸಿಷನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ ಏಜೆ. ಐ ಆಮ್ ವೆರಿ ಸಾರಿ. ವಾಟ್, ಅಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ಮಿಸ್ ಮಾಡ್ಕೋಬೇಡಿ, ಫೋನ್ ಮಾಡಿ. ಅದಕ್ಕಲ್ಲ, ಅವ್ರ ಸೊಸೆ ಅವ್ರ ಮುಂದೆ ನಿಂತ್ಕೊಂಡು ಇಷ್ಟು ಜವಾಬ್ದಾರಿಯಿಂದ ಮಾತಾಡೋದನ್ನು ಕೇಳಿದರೆ ತುಂಬ ಖುಷಿ ಪಟ್ಟಿರೋರು. ಅಯ್ಯೋ, ನೀವು ಬೈತೀರಾ ಅನ್ಕೊಂಡಿದ್ದೆ, ಆದರೆ ನೀವು ಬೈಲೇ ಇಲ್ಲ. ಹೋಗ್ಲಿ ಬಿಡಿ, ಇದೇ ಖುಷಿಗೆ ಸ್ಮೈಲ್ ಮಾಡಿ. ಸ್ಮೈಲ್ ಯಾಕೆ? ಹಾಗೇರಿ ಹಾಗೇರಿ. ಇದಕ್ಕೆ ಥ್ಯಾಂಕ್ ಯು. ನಾನು ಡಿಪಿ ಮಾಡ್ಕೋತೀನಿ. ಏನಿವರು ಇವತ್ತಿನ್ನೂ ಆದರೂ ಬಂದಿಲ್ಲ? ಇವತ್ತು ಕರೆಕ್ಟ್ ಟೈಮಿಗೆ ಕಾಫಿ ರೆಡಿ ಮಾಡ್ತೀನಿ, ಇವತ್ತೇ ಬಂದಿಲ್ಲ. ಬೇರೆ ಟೈಮಲ್ಲಿ ಕಾಫಿ ರೆಡಿನೇ ಆಗಿರಲ್ಲ, ಆಗಲೇ ಬಂದ್ಬಿಟ್ಟಿರ್ತಾರೆ. ಅರ್ಥನೇ ಆಗಲ್ಲ. ಏನಿವರು ಬರೀ ಕಾಫಿ ತಗೊಂಡ್ರು, ಪಕ್ಕದಲ್ಲಿಟ್ಟಿರೋ ರೋಸ್ನ ನೋಡಲೇ ಇಲ್ಲ. ಲೀಲಾ, ಲೀಲಾ, ಅಯ್ಯೋ, ಮತ್ತೆ ನೆಡ್ವೆಟ್ ಮಾಡಿದೆ ನಾನು. ಯಾಕೆ ಜೆ, ಏನಾಯ್ತು? ಕಾಫಿ ತುಂಬಾ ಸ್ಟ್ರಾಂಗ್ ಆಯ್ತಾ ಅಥವಾ ಸಕ್ಕರೆ ಕಮ್ಮಿ ಇದೆಯಾ? ಇದಾ ನಾನೇ ಬರ್ದಿದ್ದು. ಹೇಗಿದೆ?
ಇದೇ ಕೊನೆ. ಇನ್ಯಾವತ್ತೂ ಈ ಹೆಸರನ್ನ ಈ ಮನೆಗೆ ಯೂಸ್ ಮಾಡಬೇಡ. ಮಾಡ್ಕೂಡ್ದು. ಶರಣ್ ಸರು ಅಭಿ ಅಂತ ಕರೆದ ತಕ್ಷಣ ಏಜೆ ಖುಷಿ ಪಟ್ರು. ಅದೇ ನಾನು ಕರೆದ್ರೆ ಎಷ್ಟು ಕೋಪ ಮಾಡ್ಕೊಂಡ್ರು. ಏನಪ್ಪ ಇವ್ರೇನು ಅಂತ ಅರ್ಥನೇ ಆಗಲ್ಲ.